ಹೋರಾಟವೇ ಬದುಕಿನ ರಸವಿಹಾರ. ಹೋರಾಟದಲ್ಲೇ ಜೀವನ ಉಂಟಾಗುತ್ತದೆ. ವಿಶ್ವ ಭೂಪಟದಲ್ಲಿ ನಿನ್ನ ಹೆಸರು ಕಾಣಲಿ, ಅದನ್ನು ಸಾಧಿಸುವ ಹಠ ನಿನ್ನದಾಗಲಿ. ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೊಳ್ಳಬಹುದು. ಇದು ಒಂದು ಮೋಟಿವೇಶನ್ಸ್ ರೀಲ್ಸ್. ಈ ರೀಲ್ಸ್ನಲ್ಲಿ ನಾನು ಕೆಳಗಡೆ ಕ್ಯಾಪ್ಷನ್ ಅನ್ನು ಹಾಕಿದ್ದೀನಿ. ಈ ಥರ ನೀವು ಕೂಡ ನಿಮ್ಮ ರೀಲ್ಸಲ್ಲಿ ಕ್ಯಾಪ್ಷನ್ ಅನ್ನು ಹಾಕಿ ಇದಕ್ಕೆ ನೀವು ವೈರಲ್ ಮಾಡಬಹುದು. ಇದು ನೋಡ್ರಿ, ಈಗ 2024, 23, 24ರಲ್ಲಿ ಇಂಥ ಟ್ರೆಂಡಿಂಗ್ ವೈರಲ್ಸ್ ರೀಲ್ಸ್ಗಳು ಈಗ ಭಾಳ ನಡೀತಾ ಇದ್ದಾವೆ. ಇಂಥ ರೀಲ್ಸ್ಗಳನ್ನು ಮಾಡಿ ನಿಮ್ಮ ಚಾನಲನ್ನು ನೀವು ಗ್ರೋತ್ ಮಾಡಬಹುದು. ಈ ಥರ ಕನ್ನಡದಲ್ಲಿ ಆಗಲಿ ಅಥವಾ ನೀವು ಹಿಂದಿ ರೀಲ್ಸ್ ಮಾಡ್ತಿರೋ ಅಥವಾ ಕನ್ನಡ ಮಾಡ್ತಿರೋ, ಕನ್ನಡದಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ ಹೇಗೆ ನೀವು ಕ್ಯಾಪ್ಷನ್ ಹಾಕಬಹುದು ಕೇವಲ ಒಂದೇ ಕ್ಲಿಕ್ದಿಂದ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನೇ ನಾನು ನಿಮಗೆ ಕಲಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಗೆಳೆಯರೆ. ಅದಕ್ಕಾಗಿ ವಿಡಿಯೋ ಲಾಸ್ಟಿಂದ ನೋಡ್ರಿ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ಕಲಾವಿದ ಬಾಷಾ ಖಾನ್. ನೀವು ನೋಡ್ತಾ ಇದ್ದೀರಾ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್. ಸೊ ಇನ್ನೂತನ ಚಾನಲ್ ಮೇಲೆ ಹೊಸದಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈಗ ಜಾಸ್ತಿ ನಿಮ್ಮ ಟೈಮ್ ತಗೊಳ್ಳೋದು ಬೇಡ, ಯಾಕಂದರೆ ಇವತ್ತು ಇಂಥದ್ದು ಒಂದು ವೆಬ್ಸೈಟ್ ತಂದೀನಿ. ಈ ವೆಬ್ಸೈಟ್ಲಿಂದ ನಿಮ್ಮ ರೀಲ್ಸ್ಗಳಲ್ಲಿ ನೀವು ಕ್ಯಾಪ್ಷನ್ ಅನ್ನು ಅಥವಾ ಸಬ್ ಟೈಟಲ್ಗಳನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ ರೀಲ್ಸ್ ವಿಡಿಯೋಗೆ ಎಂಗೇಜ್ಮೆಂಟ್ ತರಬಹುದು. ಇಂಥ ಕ್ಯಾಪ್ಷನ್ಗಳನ್ನು ಹಾಕಿದರೆ ಎಂಗೇಜ್ಮೆಂಟ್ ಬರ್ತೈತಿ. ಎಂಗೇಜ್ಮೆಂಟ್ ಅಂದರೆ ರೀಲ್ಸ್ ಮೇಲೆ ಜನರು, ನಿಮ್ಮ ವೀಕ್ಷಕರು ಜಾಸ್ತಿ ಟೈಮ್ ತನಕ ನಿಂತಿರ್ತಾರೆ. ಅದು 30 ಸೆಕೆಂಡ್, 40 ಸೆಕೆಂಡ್, 1 ನಿಮಿಷದ ಒಂದು ರೀಲ್ಸ್ ಅಥವಾ ಶಾರ್ಟ್ ವಿಡಿಯೋ ಇದ್ದರೆ ಅದರ ಮೇಲೆ ಎಂಗೇಜ್ಮೆಂಟ್ ಜಾಸ್ತಿ ಬಂದರೆ ಅದಕ್ಕೆ ರೀಲ್ಸ್ ವೈರಲ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕಾಗಿ ಈ ವಿಡಿಯೋ ಲಾಸ್ಟ್ ಅಂತ ನೋಡ್ರಿ. ಸೊ ಅದಕ್ಕಾಗಿ ಈ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ. ರೀಲ್ಸ್ ಮಾಡೋಕ್ಕಿಂತ ಮೊದಲು ಇನ್ನೊಂದು ವಿಷಯ ಹೇಳ್ತೀನಿ. ನಿಮ್ಮ ವಾಯ್ಸ್ ಈಗ ನಂದು ಹೇಗೆ ಕ್ಲಿಯರ್ ಕಟ್ ಕಾಣ್ತಾ ಇದೆ ಅದೇ ಥರ ನಿಮ್ಮ ವಾಯ್ಸ್ ಕ್ಲಿಯರ್ ಇರಬೇಕು, ಶಬ್ದಗಳು ಕ್ಲಿಯರ್ ಇರಬೇಕು. ಆವಾಗ ಈ ವೆಬ್ಸೈಟ್ನಲ್ಲಿ ನಿಮ್ಮ ರೀಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಎಡಿಟ್ ಮಾಡಿದ ಮೇಲೆ ಆ ರೀಲ್ಸನ್ನು ಅಲ್ಲಿ ಅಪ್ಲೋಡ್ ಹೇಗೆ ಮಾಡೋದು, ಅಪ್ಲೋಡ್ ಮಾಡಿದ ಮೇಲೆ ಆವಾಗ ನಿಮಗೆ ಈ ರೀಲ್ಸನ್ನು ನೀವು ವೈರಲ್ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ, ನಿಮ್ಮ ಫೇಸ್ಬುಕ್ ಪೇಜ್ ಆಗಲಿ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಲ್ಲಿ ನೀವು ಹಾಕ್ಬೋದು. ಸೊ ಗೆಳೆಯರೆ, ಈ ಕೆಲಸ ನೀವು ಮೊಬೈಲ್ದಿಂದ ಕೂಡ ಮಾಡ್ಬೋದು. ನಿಮಗೆ ಮೊಬೈಲ್ದಲ್ಲಿ ಇಲ್ಲಿ ಭಾಳ ಸಣ್ಣದು ಕಾಣ್ತೈತೆ ಅಂತ ನಾ ಏನು ಮಾಡ್ತೀನಿ, ಈ ಎಲ್ಲ ಕೆಲಸ ಎಲ್ಲ ನಾನು ಕಂಪ್ಯೂಟರ್ ಮೇಲೆ ತಿಳಿಸ್ತೀನಿ ನಿಮಗೆ. ಮೊಬೈಲ್ದಿಂದ ಡೆಸ್ಕ್ಟಾಪ್ ಮೋಡ್ ಮೇಲೆ ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಡೆಸ್ಕ್ಟಾಪ್ ಮೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಡೆಸ್ಕ್ಟಾಪ್ ಮೋಡ್ಲಿಂದ ಕ್ಲಿಪ್ ಚಾಂಪನ್ನು ನೀವು ಯೂಸ್ ಮಾಡಿ ಅಲ್ಲಿಂದ ನೀವು ಕ್ಯಾಪ್ಷನ್ ಆ್ಯಡ್ ಮಾಡ್ಬೋದು. ನಿಮಗೆ ದೊಡ್ಡದಾಗಿ ಕಾಣಲಿ, ನಿಮಗೆ ಫಾಸ್ಟಾಗಿ ಕ್ಲಿಯರ್ ಆಗಿ ತಿಳಿಲಿ ಅಂತ ಇದು ನಾನು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೋಗೋಣ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸೊ ಗೆಳೆಯರೆ, ನಾವು ಏನು ಮಾಡೋಣ, ಇಲ್ಲಿ ಕ್ಲಿಪ್ ಚಾಂಪ್ ಅಂತ ಒಂದು ವೆಬ್ಸೈಟ್ ಇದೆ. ಗೂಗಲ್ ಕ್ರೋಮ್ನಲ್ಲಿ ನೀವು ಹೋಗಿ ಗೂಗಲ್ ಕ್ರೋಮ್ಲಿಂದ ನೀವು ಇದು ವೆಬ್ಸೈಟನ್ನು ಸರ್ಚ್ ಮಾಡ್ಕೋಬಹುದು. ಇದು ನಿಮಗೆ ತಿಳಿಲಿ ಅಂತ ನಾನು ದೊಡ್ಡ ಅಕ್ಷರದಲ್ಲಿ ದೊಡ್ಡದ ಒಂದು ಕಾಣ್ತೈತಿ, ಸ್ಕ್ರೀನ್ ಪೂರ ಫುಲ್ ಕಾಣ್ತೈತಿ ಅಂತ ನಾನು ಕಂಪ್ಯೂಟರ್ನಲ್ಲಿ ಮಾಡ್ತಾ ಇದ್ದೀನಿ. ಕ್ಲಿಪ್ ಚಾಂಪ್ ಅಂತ ಇದು ವೆಬ್ಸೈಟ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ. ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಏನು ಮಾಡಬೇಕು, ಮೊದಲು ಇಲ್ಲಿ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ ಮೇಲ್ಗಡೆ. ಈ ಸೈನ್ ಇನ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಜಿಮೇಲ್ ಐ ಡಿಯಿಂದ ಸೈನ್ ಇನ್ ವಿತ್ ಗೂಗಲ್ ಅಂತ ಮಾಡಿಕೊಂಡು ನೀವು ಮಾಡಿಕೊಡ್ರಿ. ಆಮೇಲೆ ಇದಕ್ಕೆ ನಾನು ಮುಂದೆ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬಂದೆ, ನಾನು ಕ್ಲಿಪ್ ಚಾಂಪ್ ವೆಬ್ಸೈಟ್ ಸೈನ್ ಇನ್ ಮಾಡ್ಕೊಂಡ ಮೇಲೆ ಈ ಥರ ಬರ್ತೈತಿ. ಆಮೇಲೆ ಇಲ್ಲಿ ಇಂಪೋರ್ಟ್ ಮಾಡ್ಕೋತೀನಿ. ಇಂಪೋರ್ಟ್ ಮಾಡಿಕೊಂಡು ನಾನು ಒಂದು ಫೈಲ್ ಯಾವುದಾದ್ರೂ ಇಲ್ಲಿ ನಿಮ್ಮದು ಸಬ್ ಟೈಟಲ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ಗೆ ನೀವು ಇಲ್ಲಿ ಇಂಪೋರ್ಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಇಂಪೋರ್ಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಒಯ್ಯುತ್ತೆ, ಅಥವಾ ನೀವು ಕಂಪ್ಯೂಟರಿಂದ ಮಾಡ್ಲಾಗ್ತಿದ್ರಂದ್ರೆ ಇಲ್ಲಿ ನಿಮಗೆ ತೊಗೊಂಡು ಬರುತ್ತೆ. ಇಲ್ಲಿ ನಾನು ಎಲ್ಲಿ ಹೋಯ್ತದು, ಇಲ್ಲಿ ನನ್ನ ಒಂದು ಶಾರ್ಟ್ ವಿಡಿಯೋ ಇದೆ. ಇದಕ್ಕೆ ಓಪನ್ ಮಾಡ್ತೀನಿ. ಇದಕ್ಕೆ ಓಪನ್ ಮಾಡಿಕೊಂಡು ನಾನು ಈಗ ಈ ವಿಡಿಯೋವನ್ನು ಇಲ್ಲಿ ಬಂದಿದೆ, ಈಗ ಇಂಪೋರ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಬಂತು. ಇದಕ್ಕೆ ನಾನು ಏನು ಮಾಡೋಣ, ಇಲ್ಲಿ ಜಗ್ ಕ್ಯಾಶಿಂದ ಇದು ಎತ್ ಕ್ಯಾಶಿಂದ ಇಲ್ಲಿ ತೆಳಗೆ ಹಾಕೋತೀನಿ. ತೆಳಗೆ ಹಾಕಿದ ಮೇಲೆ ಈ ರೀಲ್ಸ್ ಇಲ್ಲಿ ಬಂತು. ಈಗೇನು ಮಾಡಬೇಕು ನಾವು, ಈಗೇನು ಮಾಡೋದಿಲ್ಲ, ಇಲ್ಲಿ ಮೇಲ್ಗಡೆ ಇಲ್ಲಿ ರೈಟ್ ಸೈಡ್ನಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಮೇಲ್ಗಡೆ ಕ್ಯಾಪ್ಷನ್ ಅಂತ ಒಂದು ಆಪ್ಷನ್ ಇದೆ. ಈ ಕ್ಯಾಪ್ಷನ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಯಾಪ್ಷನ್ ಹಾಕೊಂಡು ಕ್ಲಿಕ್ ಮಾಡಿಕೊಂಡು ನಾನು ಟರ್ನ್ ಆನ್ ಆಟೋ ಕ್ಯಾಪ್ಷನ್ ಅಂತ ಇದೆಯಲ್ಲ, ಇದಕ್ಕೆ ನಾನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ಮೇಲೆ ಈ ಥರ ಒಂದು ಪೇಜ್ ಬರುತ್ತೆ. ಓಕೆ, ಈ ಥರ ಒಂದು ಪೇಜ್ ಬಂದ ಮೇಲೆ ಇಲ್ಲಿ ಭಾಳಷ್ಟು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಂದ್ರೆ ಇಂಗ್ಲೀಷ್ನಲ್ಲಿ ಇದ್ದರೂ ಇಂಗ್ಲೀಷ್ನಲ್ಲಿ ಮಾಡ್ಕೊಳ್ಳಿ, ಹಿಂದಿಯಲ್ಲಿ ಇದ್ದರೆ ಹಿಂದಿ ಮಾಡ್ಕೊಡ್ರಿ, ಅಥವಾ ನಾನು ಇಲ್ಲಿ ಕನ್ನಡ ಐತಿ ಇಲ್ಲಿ ನೋಡ್ಕೋತೀನಿ. ಕನ್ನಡ ಇದೆ, ಕನ್ನಡ ಇಂಡಿಯಾ ಅಂತ ಒಂದು ಇದೆ. ಅದಕ್ಕೆ ನಾನು ಇದಕ್ಕೆ ನಾನು ಕನ್ನಡ ಇಂಡಿಯಾಗೆ ನಾನು ಸೆಲೆಕ್ಟ್ ಮಾಡಿಕೊಂಡು ಟ್ರಾನ್ಸ್ಕ್ರೈಬ್ ಮೀಡಿಯಾ ಅಂತಿದೆ, ಇದಕ್ಕೆ ನಾನು ಕ್ಲಿಕ್ ಮಾಡ್ಕೋತೀನಿ. ಇದಕ್ಕೆ ನಾನು ಕ್ಲಿಕ್ ಮಾಡ್ಕೊಂಡ ಮೇಲೆ ಒಂದು 5-6 ಸೆಕೆಂಡ್, ಒಂದು 1 ನಿಮಿಷ ನಾನು ಟೈಮ್ ಹತ್ಬೋದು. ನಿಮ್ಮ ರೀಲ್ಸ್ 1 ನಿಮಿಷದ ಮೇಲೆ ಇದ್ದರೂ ಕೂಡ 1 ನಿಮಿಷದ ಒಂದು ರೀಲ್ಸ್ ಇದ್ದರೆ ನಿಮಗೆ ಒಂದು 3-4 ನಿಮಿಷ ಹತ್ಬೋದು. ನೀವು ಮೊದಲು ವಿಡಿಯೋ ಎಡಿಟಿಂಗ್ ಮಾಡ್ಕೊಡ್ರಿ, ನಿಮ್ಮ ರೀಲ್ಸ್ ಎಲ್ಲ ಪೂರ ಎಡಿಟ್ ಮಾಡ್ಕೊಡ್ರಿ. ಎಡಿಟ್ ಮಾಡ್ಕೊಂಡ ಮೇಲೆ ಆಮೇಲೆ ಇಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದ ನಿಮ್ಮ ರೀಲ್ಸನ್ನು ನೀವು ಇಲ್ಲಿ ಟ್ರಾನ್ಸ್ಕ್ರೈಬ್ ಮಾಡ್ಕೋಬಹುದು ಮತ್ತು ಕ್ಯಾಪ್ಷನ್ ಅಥವಾ ಅಂದರೆ ನೀವು ಸಬ್ ಟೈಟಲನ್ನು ಹಚ್ಬೋದು. ಇದರಿಂದ ಭಾಳ ಎಂಗೇಜ್ಮೆಂಟ್ ಆಗುತ್ತೆ ನಿಮ್ಮದು ವಿಡಿಯೋ. ಇದರಿಂದ ನಿಮ್ಮ ವಿಡಿಯೋದ ಮೇಲೆ ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ, ಸಬ್ಸ್ಕ್ರೈಬ್ ಬರುವ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ಮಾತು, ನಿಮ್ಮದು ಆಡಿಯೋ ಕ್ಲಿಯರ್ ಇರಬೇಕು. ನಿಮ್ಮದು ಆಡಿಯೋ ಕ್ಲಿಯರ್ ಇದ್ದಾಗ ಇದು ಎಲ್ಲ ಆಗೋದು. ಆಡಿಯೋ ಕ್ಲಿಯರ್ ಇಲ್ಲ ಮತ್ತು ಕ್ಯಾಪ್ಷನ್ ಆಗಂದರೆ ಆಗೋದಿಲ್ಲ.
ಮೊದಲು ನಿಮ್ಮದು ವಿಡಿಯೋ ಇನ್ನೊಂದು ಸ್ವಲ್ಪ ಬ್ಲರ್ ಒಂದು ಸ್ವಲ್ಪ ಲೋ ಕ್ವಾಲಿಟಿ ಇದ್ರೆ ನಡೀತೈತಿ, ಆದರೆ ಆಡಿಯೋ ಭಾಳ ಕ್ಲಿಯರ್ ಇರಬೇಕು. ಈಗ ನೋಡ್ತಾ ಇದ್ದಾರೆ ಫ್ರೆಂಡ್, ಕೆಲವೇ ಸೆಕೆಂಡದಲ್ಲಿ ಇದು ನಮ್ಮದು ಆಯಿತು. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಎಲ್ಲ ಕ್ಯಾಪ್ಷನ್ ಎಲ್ಲ ಆ್ಯಡ್ ಆಗಿದ್ದಾವೆ. ಇದು ನೋಡ್ತಾ ಇದ್ದೀರಾ ನೀವು. ಓಹೋ ಈ ಥರ ನಮ್ಮದು 3 ಕ್ವಾಟ್ಸ್ಗಳು ಇಲ್ಲಿ ಆಗಿದ್ದಾವೆ. ಇಲ್ಲಿ ನಾನು ಇದಕ್ಕೆ ನಿಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ. ಇಲ್ಲಿ ಹೋರಾಟವೇ ಬದುಕಿನ ರಸವಿಹಾರ, ಹೋರಾಟದಲ್ಲೇ ಜೀವನ ಉಂಟಾಗುತ್ತದೆ. ವಿಶ್ವ ಭೂಪಟದಲ್ಲಿ ನಿನ್ನ ಹೆಸರು ಕಾಣಲಿ, ಅದನ್ನು ಸಾಧಿಸುವ ಹಠ ನಿನ್ನದಾಗಲಿ. ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೊಳ್ಳಬಹುದು. ಓಕೆ, ಈ ಥರ ನೀವು ಕ್ಯಾಪ್ಷನನ್ನು ಆ್ಯಡ್ ಮಾಡಿದರೆ ನಿಮ್ಮದು ಈಗ ನಾನು ಇಲ್ಲಿ ಟೈಟಲ್ಗಳನ್ನು ನಾನು ಇಲ್ಲಿ ಮಾಡುವ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಓಕೆ, ಇಲ್ಲಿ ನಾವು ಫಾಂಟನ್ನು ಚೇಂಜ್ ಮಾಡ್ಕೋಬೋದು. ಫಾಂಟನ್ನು ಚೇಂಜ್ ಮಾಡಿದರೆ ಏನಾಗುತ್ತೆ ನೋಡೋಣ. ಇಲ್ಲಿ ನಾನು ಫಾಂಟನ್ನು ಚೇಂಜ್ ಮಾಡುವ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕನ್ನಡ ಅಂತ ಬರಿತೀನಿ. ಕನ್ನಡ ಯಾವುದು ಫಾಂಟ್ಗಳು ಅದಾವ ಇಲ್ಲ. ಇದಕ್ಕೆ ನಾನು ಈಗ ಈ ಅಕ್ಷರಗಳು ವೈಟ್ ಅದಾವ, ಇದಕ್ಕೆ ನಾನು ಬೇರೆ ಯಾವುದಾದ್ರೂ ಅಕ್ಷರವನ್ನು ನಾನು ಯೆಲ್ಲೋ ಮಾಡ್ತೀನಿ. ಯೆಲ್ಲೋ ಮಾಡಿದರೆ ಇದು ಚೆಂದ ಕಾಣುತ್ತೆ. ಮತ್ತು ಇಲ್ಲಿ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇದೆ. ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇದ್ದಕ್ಕೆ ನಾನು ಬ್ಲೂ ಮಾಡುವ ಪ್ರಯತ್ನ ಮಾಡ್ತೀನಿ. ಓಕೆ, ರೆಡ್ ಮಾಡುವ ಪ್ರಯತ್ನ ಮಾಡ್ತೀನಿ. ರೆಡ್ ಆಯಿತು. ಈಗ ಇದಕ್ಕೆ ಬೇಡ, ರೆಡ್ ಬೇಡ, ಇದಕ್ಕೆ ಡಾರ್ಕ್ ಬ್ಲೂ ಮಾಡೋಣ. ಡಾರ್ಕ್ ಬ್ಲೂ ಮಾಡಿ ಇದಕ್ಕೆ ವೈಟ್ ಮಾಡಿದರೆ ಕಾಣೋದಿಲ್ಲ. ಇದಕ್ಕೆ ಬ್ಲ್ಯಾಕ್ ಇಡೋಣ. ಮತ್ತು ಇದಕ್ಕೆ ಫಾಂಟ್ಗಳನ್ನು ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಇನ್ನು ಫಾಂಟ್ ಬೇರೆದೊಂದು ಸಣ್ಣದೊಂದು ಮಾಡ್ತೀನಿ ಅಂದರೆ ಓಕೆ, ಇಷ್ಟು ಸಣ್ಣದು ಇದು ಸೈಜ್ ಇದೆಯಲ್ಲ, ಇದಕ್ಕೆ ಜಾಸ್ತಿ ಕಡಿಮೆ ಮಾಡಿದರೆ ಒಂದು ಸಣ್ಣದು ದೊಡ್ಡದು ಆಗುತ್ತೆ ಫಾಂಟು. ಮತ್ತು ಟೆಕ್ಸ್ಟ್ನಲ್ಲಿ ಫೇಡ್ ಇಫೆಕ್ಟ್ಗಳಲ್ಲಿ ಏನಿದೆ ಇಫೆಕ್ಟ್ಗಳಲ್ಲಿ ನೋಡೋಣ. ಇಫೆಕ್ಟ್ಗಳು ನೋಡಿದಾಗ ಇಲ್ಲಿ ಫ್ಲ್ಯಾಶಲ್ಲಿ ಏನಿದೆ ಓಕೆ, ಇದಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಲ್ಲಿ ನಾವು ಏನಾದರೂ ಓಕೆ, ಈ ಥರ ನಾವು ಎಲ್ಲ ಟೈಟಲ್ಗಳನ್ನು ನಾವು ಇಲ್ಲಿ ಮಾಡ್ಕೋಬಹುದು. ಈಗ ನಾನು ಮಾಡಿದ್ದೀನಿ. ಇದಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಒಂದು ಆಪ್ಷನ್ ಇದೆಯಲ್ಲ, ಈ ಎಕ್ಸ್ಪೋರ್ಟ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ 3 ಆಪ್ಷನ್ಗಳು ಅದಾವೆ, 480p ಮತ್ತು 720p ಮತ್ತು ಆಮೇಲೆ 1080p HD ಒಳಗಿದೆ. ಮತ್ತು 4K ಒಳಗೆ ಈ ವಿಡಿಯೋ ನಿಮಗೆ ಡೌನ್ಲೋಡ್ ಮಾಡಬೇಕಾದ್ರೆ ಇದಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಆದರೆ ನಾನು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ನಾನು 1080p ಓಕೆ, ನಾನು 1080p ಕ್ಲಿಕ್ ಮಾಡ್ಕೋತೀನಿ. 1080p ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋ ನಮ್ಮದು ಈಗ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಡೌನ್ಲೋಡ್ ಆದಮೇಲೆ ಈಗ ನಿಮಗೆ ಹೇಗೆ ಇದು ಬಂದಿದೆ ನಿಮಗೆ ಅದು ತೋರಿಸ್ತಾ ಇದ್ದೀನಿ. ಓಕೆ ಆಯಿತಾ. ಈಗ ನಾವು ಹೋಗೋಣ ಗೂಗಲ್ನಲ್ಲಿ. ಇಲ್ಲಿ ಬಂದಿದೆ. ಓಕೆ, ಇದಕ್ಕೆ ನಿಮಗೆ ನಾನು ಈಗ ಪ್ಲೇ ಮಾಡಿ ತೋರಿಸ್ತೇನೆ. ಹೋರಾಟವೇ ಬದುಕಿನ ರಸವಿಹಾರ, ಹೋರಾಟದಲ್ಲೇ ಜೀವನ ಉಂಟಾಗುತ್ತದೆ. ವಿಶ್ವ ಭೂಪಟದಲ್ಲಿ ನಿನ್ನ ಹೆಸರು ಕಾಣಲಿ, ಅದನ್ನು ಸಾಧಿಸುವ ಹಠ ನಿನ್ನದಾಗಲಿ. ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಕಂಡುಕೊಳ್ಳಬಹುದು. ನೋಡಿದ್ರ ಫ್ರೆಂಡ್, ಈ ಥರ ನೀವು ಇದು ಮಾಡಬಹುದು. ಈ ಥರ ಕ್ಯಾಪ್ಷನನ್ನು ಆ್ಯಡ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಏನಿದೆ ಇದಕ್ಕೆ ಟೈಟಲ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಟೈಟಲ್ಗೆ ನಾನು ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಕ್ಯಾಪ್ಷನಲ್ಲಿ ಹೋದಾಗ ಇಲ್ಲಿ ಯಾವುದಾದ್ರೂ ಅಕ್ಷರಗಳು ನಿಮಗೆ ತಪ್ಪುವಾದರೆ ತಪ್ಪಿದು ಟೈಪ್ ಮಾಡಿ ಕೊಟ್ಟಿದ್ದರೆ ಇಲ್ಲಿ ಏನಾದರೂ ನೀವು ಇದಕ್ಕೆ ನೀವು ಇಲ್ಲಿಂದ ಇಲ್ಲೇ ಕರೆಕ್ಷನ್ ಮಾಡ್ಕೋಬಹುದು. ಕರೆಕ್ಷನ್ ಮಾಡಿ ನೀವು ರೀಲ್ಸನ್ನು ಇಲ್ಲಿ ಎಡಿಟ್ ಮಾಡಬಹುದು. ಸೊ ಈ ಥರ ನೀವು ಮಾಡ್ಕೋಬಹುದು. ಸೊ ಈ ಥರ ನೀವು ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ಭಾಳಷ್ಟು ವೀಡಿಯೋಸ್ಗಳನ್ನು ಹಾಕಿ, ರೀಲ್ಸ್ಗಳನ್ನು ಹಾಕಿ 1 ನಿಮಿಷದ ಒಳಗಡೆಯಿಂದ ರೀಲ್ಸ್ಗಳನ್ನು ಈ ಥರ ಕ್ಯಾಪ್ಷನನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ ರೀಲ್ಸ್ ವೈರಲ್ ಮಾಡುವ ಪ್ರಯತ್ನ ನೀವು ಮಾಡಿ. ಆಮೇಲೆ ನಿಮಗೆ ವಾಯ್ಸನ್ನು ಭಾಳ ಕ್ಲಿಯರ್ ಕಟ್ಟಾಗಿ ನಿಮ್ಮ ವಾಯ್ಸ್ ಕೇಳ್ತಿರಬೇಕು. ಕ್ಲಿಯರ್ ಶಬ್ದದಲ್ಲಿ ಆ ವರ್ಡ್ಸ್ಗಳನ್ನು ನಿಮಗೆ ಚೆನ್ನಾಗಿ ಕೇಳಿಸ್ತಿರಬಹುದು. ಅಗದಿ ಕಾನ್ಫಿಡೆನ್ಸ್ದಿಂದ ಮಾತಾಡಿಕೆಯಿಂದ ರೀಲ್ಸನ್ನು ಮಾಡಿ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಯಾವ ಥರ ವಿಡಿಯೋ ಬೇಕೋ ಅದನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತು ಚಾನಲ್ ಮೇಲೆ ಹೊಸದಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಶುಗುಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.